ನಾನೇ ನನ್ನ ಮಕ್ಕಳನ್ನು ಆಯ್ಕೆ ಮಾಡುತ್ತೇನೆ ಮತ್ತು ಒಮ್ಮೆ ಅವರು ನನ್ನ ತೆಕ್ಕೆಯೊಳಗೆ ಬಂದರೆ ಅವರ ಸಂಪೂರ್ಣ ಜವಾಬ್ದಾರಿ ಸದಾಕಾಲ ನನ್ನದೇ. ಅವರಿಗೆ ಏನು ಬೇಕೋ ಅದನ್ನೆಲ್ಲ ನೋಡಿಕೊಳ್ಳುತ್ತೇನೆ. ಅವರು ಇಲ್ಲಿಗೆ ಬಂದ ಕಾರಣ ಏನೆಲ್ಲ ಕಲಿಯಬೇಕಾಗಿದೆ ಮತ್ತು ಏನೆಲ್ಲ ಮರೆತು ಬಿಡಬೇಕಾಗಿದೆಯೋ ಅದನ್ನೆಲ್ಲ ನಾನೇ ಕಲಿಸಿಕೊಡುತ್ತೇನೆ. ನೀನು ನಿನ್ನ ಆಹಾರ ಪೋಷಕಾಂಶಗಳ ಬಗ್ಗೆ ಈ ನಡುವೆ ತೋರುತ್ತಿರುವ ನಿರ್ಲಕ್ಷ್ಯವನ್ನು ನಾನು ಗಮನಿಸುತ್ತಿದ್ದೇನೆ. ನಿನ್ನ ದೇಹವು ಒಂದು ದೇಗುಲ, ಅದರಲ್ಲಿ ಪ್ರಜ್ಞಾಶಕ್ತಿಯು ಜಾಗೃತ ರೂಪದಲ್ಲಿ ಅಂದರೆ ನಾನು ನೆಲೆಸಿದ್ದೇನೆ. ಆದ್ದರಿಂದ ಉತ್ತಮ ರೀತಿಯಲ್ಲಿ ಅದನ್ನು ನೋಡಿಕೋ. ಆರೋಗ್ಯಕರವಾದ ಆಹಾರವನ್ನು ಸೇವಿಸು, ವ್ಯಾಯಾಮ ಮಾಡು, ಪ್ರತಿದಿನ ನಡೆಯುವ ಅಭ್ಯಾಸ ತಪ್ಪಿಸಬೇಡ. ಹೆಚ್ಚು ಪ್ರಮಾಣದಲ್ಲಿ ನೀರನ್ನು ಸೇವಿಸು ಮತ್ತು ಸೂರ್ಯನ ಕಿರಣಗಳನ್ನು ಅನುಭವಿಸು. ಈ ರೀತಿ ದೇಹಾರೋಗ್ಯದ ಬಗ್ಗೆ ಕಾಳಜಿ ವಹಿಸು. ಯಾರ ಬಗ್ಗೆಯೂ ತೀರ್ಮಾನ ಮಾಡುವುದಾಗಲಿ ಅಥವಾ ಒಳ್ಳೆಯದು ಕೆಟ್ಟದು ಎಂಬ ಹಣೆಪಟ್ಟಿ ನಿರ್ಧರಿಸುವ ಕೆಲಸಗಳನ್ನು ಮಾಡಬೇಡ. ಈ ರೀತಿ ಒಳ್ಳೆಯ ಅಭ್ಯಾಸಗಳನ್ನು ಮಾಡುವುದರಿಂದ ಮೌನದಿಂದ ಮನದಲ್ಲಿ ಏಳುವ ವಿಚಾರಗಳ ಅಲೆಗಳನ್ನು ನಿಲ್ಲಿಸಬಹುದು ಮತ್ತು ಕೊನೆ ಇಲ್ಲದ ಶಾಂತಿ ನೆಮ್ಮದಿಯ ಅನುಭೂತಿ ಪಡೆಯಬಹುದು. ಇಂದು ನನಗಾಗಿ ಒಂದು ಸಣ್ಣ ಗುಲಾಬಿಯನ್ನು ಅರ್ಪಿಸು. ಸದಾ ನನ್ನ ಪ್ರೀತಿ ನಿನ್ನೊಂದಿಗೆ ಇದೆ.